ಉಪೇಂದ್ರ ಪೈ ಸೇವಾ ಟ್ರಸ್ಟ್ ವತಿಯಿಂದ ಶಿರಸಿಯ ಗಣೇಶ್ ನಗರ ಪ್ರೌಢಶಾಲೆ, ಸಹ್ಯಾದ್ರಿ ಪ್ರೌಢಶಾಲೆ, ಲಯನ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಆಯಾ ಪ್ರೌಢಶಾಲೆಯ ಅಧ್ಯಕ್ಷರು ಹಾಗೂ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು. ಹಾಗಾಗಿ ನೀವು ನಮ್ಮ ಈ ವರ್ಷ ದೊಡ್ಡ ಬುಕ್ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಮುಂದಿನ ವರ್ಷ ಹಾಗೆ 10th ಪಾಸ್ ಆದಂತ ಸ್ಕಾಲರ್ಶಿಪ್ ಅದನ್ನು ಕೂಡ ಪಡ್ಕೊಳ್ರಿ. ಒಳ್ಳೆ ವಿದ್ಯಾರ್ಥಿಗಳಾಗಿ ಶಿಕ್ಷಣ ಹೊಂದೋದ್ರ ಮುಖಾಂತರ ನೀವು ಮಾಡಬೇಕಾಗಿದ್ದು ಎಲ್ಲಾ ಕೆಲಸ ದೊಡ್ಡ ವ್ಯಕ್ತಿ ಆದ ಮೊದಲನೇ ಕೆಲಸ ಏನಂದ್ರೆ ನಿಮ್ಮ ತಂದೆ ತಾಯಿಯಿಂದ ನೀವು ಜೋಪಾನವಾಗಿ ನೋಡ್ಬೋದು. ನಮ್ಗೆ ಬಹಳ ಕೆಲವೊಂದು ಕಡೆ ನೋಡಿದಾಗ ದುಃಖ ಬೇಜಾರು ಅಂತ ಇಲ್ಲೆಲ್ಲ ಕೆಲವು ಅನಾಥಾಶ್ರಮಗಳೆಲ್ಲ ಆಗಿದೆ ಅಲ್ಲಿ ಹೋದಾಗ. ಯಾಕಂತಂದ್ರೆ ಮಕ್ಕಳ ಸಲುವಾಗಿ ಎಲ್ಲ ದುಡ್ದು ಪೈಸಾನು ಒಟ್ಟು ಮಾಡಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಟ್ಟು, ಒಳ್ಳೆ ನೌಕರಿ ಕೊಟ್ಟು, ಒಳ್ಳೆ ಅವರಿಗೆ ದಾಂಪತ್ಯ ಜೀವನವನ್ನು ಬೆಳೆಸಿ ಅವರು ವೃದ್ಧಾಶ್ರಮಕ್ಕೆ ಸೇರುವಂತ ಪರಿಸ್ಥಿತಿ ಆಗಿದೆ. ಅದು ಆಗಬಾರ್ದು. ವೃದ್ಧಾಶ್ರಮದ ಪದ್ಧತಿಗಳು ಅದು ಸರಿಯಲ್ಲ, ಅದಲ್ಲ. ವೃದ್ಧಾಶ್ರಮಕ್ಕೆ ಹೋಗಿ ಸೇರಿಸುವಂತ ಅರ್ಥ ಏನಕ್ಕೆ ಅಂದ್ರೆ ಯಾವಾಗ ಸಾಯ್ದಾರ ನೋಡುವ ಅಂತೇಳಿ ಟೈಮ್ ಕಾಯೋದು ಬಿಟ್ಟರೆ ಅದರಲ್ಲಿ ಮತ್ತೇನು ವಿಶೇಷತೆ ಇಲ್ಲ, ಮತ್ತೆ ಅದಕ್ಕೇನು ಬೇರೆ ಅರ್ಥ ಇಲ್ಲ, ಅರ್ಥ ಅಷ್ಟೇ. ಹಾಗಾಗಿ ಆ ರೀತಿಯಲ್ಲಿ ನೀವು ಮಕ್ಕಳ ಆ ರೀತಿ ಬೆಳವಣಿಗೆ ಎಲ್ಲಿ ನಿಮ್ಮ ವಿಚಾರಗಳನ್ನ ಮಾಡಬೇಡ್ರಿ. ನೀವು ಎಲ್ಲಿ ಇರ್ತೀರ, ನೀವು ಯಾವ ದೇಶದಲ್ಲಿರಲಿ, ನೀವು ಎಲ್ಲಿ ಬೇಕಾದ್ರೆ ಹೋಗಿ ನಿಮ್ಮ ಅಪ್ಪ ಅಮ್ಮನಿಗೆ ಕರ್ಕೊಂಡು ನೀವು ಅವ್ರ ಜೊತೆಗೆ ಅವರ ಅಂತ್ಯದವರೆಗೂ ನಿಮ್ಗಾಗಿ ಅವರಿಗೆ ಜೀವನ ಬರುತ್ತಾರೆ ಸೇವೆ ಮಾಡಿದ್ದಾರೆ. ನೀವು ಅವ್ರು ಬರುವಂತ ಸೇವೆ ಮಾಡಿ. ಯಾಕಂದ್ರೆ ನಾವೀಗ 8th 10th ಮಕ್ಕಳು ಹೇಳಿದ್ರೆ ನೀವು ನಮ್ಮ ಮಾತು ಕೇಳುವಂತ ಪರಿಸ್ಥಿತಿಯಲ್ಲಿ ಇದ್ರಿ, ಮತ್ತೆ ನೀವು ಕೇಳಬೇಕಂತಕ್ಕಂಥ ವಿಚಾರ ಇದೆ. ಹಾಗೆ ನೀವೇನೋ ಸ್ವಲ್ಪ ಡಿಗ್ರಿ ಕಲ್ತು ಬಿಟ್ರೆ ಸುಮ್ಮನೆ ಬಾರಿ ಏನ್ ಹೇಳ್ತಾರೆ ನನ್ನ ಕೆಲಸ ನಂಗಾಗತ್ತೆ ಅಂತ ಹೇಳ್ತೀರಿ ನೀವು. ಹಾಗಾಗಿ ಈ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮನ್ನ ಒಳ್ಳೆಯ ಮಾರ್ಗದರ್ಶನ ಕೊಡತಕ್ಕಂಥ ಒಯ್ಯತಕ್ಕಂಥ ಸಮಾಜವನ್ನು ಒಂದುವಾಗಿರ್ತಕ್ಕಂಥ ಶಿಕ್ಷಣವನ್ನು ಕಲಿತಾ ಇರ್ತಕ್ಕಂಥ ಶಿಕ್ಷಣ ಕ್ಷೇತ್ರದ ಗುರುಗಳಿದಾರಲ್ಲ, ನಮ್ಮ ಶಿಕ್ಷಕರು ಬಹುಶಃ ಅವರ ದೊಡ್ಡ ಸೇವೆ ಬಹಳ ದೊಡ್ಡದು. ಇನ್ನು ಧರ್ಮದ ಅಧಿಕಾರಿಗಳಾಗಿ ಧರ್ಮಪೀಠಾಧಿಕಾರಿಗಳಾಗಿರ್ತಕ್ಕಂಥ ಗುರುಗಳು ಅದು ಬೇರೆ. ಆದ್ರೆ ಇಲ್ಲಿ ನಿಮ್ಗೆಲ್ಲರಿಗೂ ಒಂದೇ ರೀತಿಯ ಆಟ, ಒಂದೇ ರೀತಿಯ ಪಾಠ, ಒಂದೇ ರೀತಿಯ ಊಟ. ಹೌದಾ? ಬೇರೆ ಊಟ ಬಂದ 8ನೇ ಕ್ಲಾಸ್ ಹೋಗಿ 4 ಜನ ಬೇರೆ ಕಲಿಸ್ತಾರೆ, 4 ಜನ ಬೇರೆ ಹೇಳ್ತಾರ, 10th ಮಕ್ಕಳಿಗೆ ಹೇಳ್ತಾರ? ಇಲ್ಲ, ಎಲ್ಲರೂ ನೀವು ಒಂದೇ ಅನ್ನತಕ್ಕಂಥ ಭಾವನೆಯಲ್ಲಿ ಬದುಕುವ ಜ್ಞಾನ ದೇವರಿರುವ ಸರಸ್ವತಿಗೆ ನೆಲೆಸಿರುವಂತಹ ಕ್ಷೇತ್ರ ಜಾಗ ಇದು ಶಿಕ್ಷಣ ಸಂಸ್ಥೆ. ದೇವರನ್ನು ಅದನ್ನ ಕೊಟ್ಟು ಕಳಿಸಂತ ಬೆಲೆ ಕಟ್ಟಲಾಗದ ಈ ದೇಹವನ್ನು ಕೊಟ್ಟು ದೇವರನ್ನು ಭೂಮಿಗೆ ಕಳಿಸಿದಾಗ ನಾವು ನಮ್ಮ ವಿವೇಚನೆಗೆ, ನಮ್ಮ ಜ್ಞಾನಕ್ಕೆ ಸರಿಯಾಗಿ ನಾವು ದುಡಿದು ನಾವಿದನ್ನು ಮಾಡ ತೋರಿಸ್ತೇವೆ ಅಂತ ಹೇಳಿ ಯಾವುದೇ ನೀವು ಹಣವನ್ನ ಗಳಿಸಿರ್ತೀರಿ, ನೀವು ಯಾವುದೇ ಗಳಿಸ್ತೀರಿ, ನೀವು ಮಾಡಿರ್ತೀರಿ, ಇದನ್ನ ಮೊದಲು ನೀವು ಗಳಿಸಿದ ಹಣ ಮೊದಲು ನಿಮ್ಮ ಮನೆ ಕೊಟ್ಟು. ಹೌದಾ? ಪುರುಷರು ಹೇಳ್ತಾರೆ ಬೆಳಗಿನ ಸಂಜೆಯವರೆಗೆ ಗಳಿಸಿದ ಹಣತಕ್ಕಂಥ ಒಂದು ವೈಯಕ್ತಿಕ ಒಂದು ಕೂಲಿಕ ಬಡವ ಮಾಡಿ ದುಡ್ಡಿದ ಹಣನು ಅದು ಅವ್ರ ಮನೆ ಕೊಟ್ಟರೆ ಮಾತ್ರ ಆ ಮನೆ ಆಶಿಸಿ ಮನೆ ಆಗ್ತದೆ. ಇಲ್ಲ ಅಂದ್ರೆ ಅವನು ದುಡ್ಡಿದ ಸಂಜೆ 7 ಗಂಟೆಗೆ ಹೋಗಿ ಬೇರೆ ಕಡೆಗೆಲ್ಲ ಜಮಾ ಮಾಡಿ ಬಂದರೆ ಅವನ ಮನೆ ಉದ್ಧಾರ ಆಗೋದಿಲ್ಲ. ಹಾಗಾಗಿ ದುಶ್ಚಟವನ್ನ ಯಾರು ಮಾಡೋದಿಲ್ವೋ, ದುಶ್ಚಟದಲ್ಲಿ ಯಾರು ಭಾಗವಹಿಸಿಲ್ವೋ ಅವರ ಜೀವನದಲ್ಲಿ ಯಾವತ್ತೂ ಉದ್ಧಾರ ಆಗ್ತಾರೆ, ಒಳ್ಳೇದಾಗ್ತಾರೆ. ಹಾಗಾಗಿ ನಾವು ಧರ್ಮಸ್ಥ ಗ್ರಾಮದ ಮುಖಾಂತರ ಪ್ರತಿ ವರ್ಷ ಕೂಡ ಈ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.